ವೃಶ್ಚಿಕ ರಾಶಿಯ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನೋಡಿ, ಈ ಡಿಸೆಂಬರ್ ತಿಂಗಳ 22ನೇ ತಾರೀಕಿನಿಂದ ಹಿಡಿದು 28ನೇ ತಾರೀಕಿನವರೆಗೆ, ಅಂದರೆ ಈ ಮಧ್ಯ ಒಂದು ವಾರದಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಕೊಡಬೇಕಾಗತ್ತೆ. ಈ ವರ್ಷದಲ್ಲೇ ನಿಮಗೆ ಆರೋಗ್ಯದ ವಿಚಾರದಲ್ಲಿ ತುಂಬ ಕಷ್ಟಗಳನ್ನು ನೀವು ಅನುಭವಿಸಿದ್ದೀರಿ. ಅದರಲ್ಲಿ ಮುಖ್ಯವಾಗಿ ಈ ವಾರ ಕೂಡ ನೀವು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಯಾವ ವಿಚಾರ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ದ್ವಿತೀಯ ಭಾವದಲ್ಲಿ ಕುಜಗ್ರಹ ಎಲ್ಲ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ತುಂಬ ಜೋಪಾನವಾಗಿರಬೇಕಾಗತ್ತೆ. ನೋಡಿ, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ವಂಚನೆಗಳು ಉಂಟಾಗುವುದಕ್ಕೆ ಈ ವಾರದಲ್ಲಿ ಅವಕಾಶ ಇರುತ್ತೆ. ಯಾರೋ ಸಾಲ ಗೀಲ ಕೇಳಿದ್ರು ಅಂಥೇಳಿ ಇದನ್ನೆಲ್ಲ ತೆಗೆದು ಕೊಟ್ಬಿಡ್ಬಿಡಿ, ಆಯಿತಾ? ಆ ರೀತಿ ಎಲ್ಲ ಮಾಡಿಬಿಟ್ರೆ, ಎಲ್ಲ ತೆಗೆದು ಕೊಟ್ಬಿಟ್ರೆ ಆಮೇಲೆ ನಿಮ್ಗದು ವಾಪಸ್ ಸಿಗೋದಿಲ್ಲ. ಆಗ ಹಣಕಾಸಿನ ಏನೇ ನಿರ್ಧಾರ ಕೂಡ ತೆಗೆದುಕೊಳ್ಳುವಂಥದ್ದೇ ಬೇಡ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರ ಕೂಡ ತೆಗೆದುಕೊಳ್ಳುವಂಥದ್ದು ಬೇಡ, ಆಯಿತಾ? ಸ್ವಲ್ಪ ವಂಚನೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ವಾಹನಗಳ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಕಲಾವಿದರುಗಳಿಗೆ ಈ ವಾರ ಉತ್ತಮವಾಗಿದೆ. ನೋಡಿ, ಏನೋ ನಟನೆಯನ್ನು ಮಾಡುವಂಥವ್ರು ಇರಬಹುದು, ನೃತ್ಯವನ್ನು ಮಾಡುವಂಥವ್ರು ಇರಬಹುದು, ಹಾಡನ್ನು ಹೇಳುವಂಥವ್ರು ಇರಬಹುದು. ಈ ರೀತಿಯ ಕಲಾವಿದರುಗಳಿಗೆ ಚೆನ್ನಾಗಿದೆ. ಅಲ್ಲಿಗೆ ಈ ವಾರ ನಿಮಗೇನು ಅಷ್ಟೊಂದು ಉತ್ತಮವಾಗಿಲ್ಲ. ಕೆಲವೊಂದು ವಿಚಾರಗಳನ್ನು ನಾನು ಹೇಳಿದಂತಹ ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಆದಷ್ಟು ನೀವು ಈ ವಾರದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳೋದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.